ಅಲ್ಲೆಲ್ಲೋ ಇರಾನಲ್ಲಿ ಸುಪ್ರೀಂ ಲೀಡರ್ ಸತ್ತರೆ ಕರ್ನಾಟಕದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದ ಚಿಕ್ಕಬಳ್ಳಾಪುರದ ಗೌರಿಬೆನ್ನೂರು ತಾಲೂಕಿನ ಅಲಿಪುರ. ಸೊ ಇಲ್ಲಿ ಆ ಸುಪ್ರೀಂ ಲೀಡರ್ ಸತ್ತೋಗಿದ್ದ ವಿಷಯ ಕೇಳ್ತಿದಂಗೆನೆ ಕಂಪ್ಲೀಟ್ ಆಗಿ ಎಲ್ಲವನ್ನ ಬಂದ್ ಮಾಡ್ತಾರೆ. 3 ದಿನಗಳ ಕಾಲ ಬ್ಲ್ಯಾಕ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಜನ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ ಅಲಿಪುರಕ್ಕೂ ಇರಾನ್ಗೂ ಕಲ್ಚರಲ್ಲೂ ಕೂಡ ತುಂಬಾ ಸಂಬಂಧಗಳಿತ್ತು. ಈಗ ಸತ್ತೋಗಿದ್ದಾರಲ್ಲ ಅಯತುಲ್ಲಾ ಖಮೀನಿ, ಅವರು ಅಲ್ಲಿ ಕೂಡ ಬಂದಿದ್ರು. ಅವ್ರ ಹೆಸರಲ್ಲಿ ಒಂದು ಹಾಸ್ಪಿಟ್ಲ್ ಕೂಡ ಇದೆ ಅಲ್ಲಿ. ಇವರೆಲ್ಲ ಯಾಕಪ್ಪ ಅವ್ರು ಇಷ್ಟೊಂದು ಪ್ರೀತಿ ತೋರಿಸಿದ್ದಾರೆ ಅಂತ ಅಂದ್ರೆ ಇಲ್ಲಿ ಜಾತಿ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರೊಟೆಸ್ಟ್ ಮಾಡ್ತಿರೋ ಎಲ್ಲರೂ ಕೂಡ ಶಿಯಾ ಮತ್ತು ಸುನಿ ಪಂಗಡ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ಪ್ರತಿಭಟನೆ ಮಾಡ್ತಿರೋದು ಶಿಯಾ ಮುಸ್ಲಿಮ್ಸ್. ಆ ಒಂದು ಕ್ಯಾಟಗರಿ ಜನಕ್ಕೆ ಅವರು ಒಂದು ದೊಡ್ಡ ಲೀಡರ್ ತರ, ಲೈಕ್ ಇಂಡಿಯಾಗೆ ನಾವು ಹೇಗೆ ಮೋದಿನ ನೋಡ್ತೀವಲ್ಲ ಆ ತರ. ಇನ್ನು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಜಮ್ಮು ಅಂಡ್ ಕಾಶ್ಮೀರಲ್ಲೂ ಕೂಡ ಇದೇ ತರ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅವ್ರು ಸತ್ತ ಮೇಲೆ. ಅಲ್ಲಿ ಸುಪ್ರೀಂ ಲೀಡರ್ ಸತ್ತಿದ್ದಕ್ಕೆ ಇರಾನ್ ಅವರೇ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ಇಂಡಿಯಾದಲ್ಲಿ ಪ್ರೊಟೆಸ್ಟ್ಗಳನ್ನ ಮಾಡ್ತಿದ್ದಾರೆ, ಸುಪ್ರೀಂ ಲೀಡರ್ನ ಸಾಯಿಸಬಾರ್ದಾಗಿತ್ತು ಅಂತ. ಇಂಡಿಯಾದಲ್ಲಿ ಇದ್ದಂತ ಎಷ್ಟು ಇಶ್ಯೂಗಳನ್ನ ಬಿಟ್ಬಿಟ್ಟವ್ರೆ, ಬಾರ್ಡರ್ ಸತ್ತಿರೋಂಥ ಎಷ್ಟು ಜನ ಸೋಲ್ಜರ್ನ ಬಿಟ್ಬಿಟ್ಟಿದ್ದಾರೆ, ಈ ನಡೀತಿರೋಂಥ ಎಷ್ಟು ಇಶ್ಯೂಗಳನ್ನ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಯಾವುದು ಇರಾನ್ ಅಲ್ಲಿ ಸತ್ತಿರೋಂಥ ಯಾವುದು ಸುಪ್ರೀಂ ಲೀಡರ್ ಬಗ್ಗೆ ಕೂತ್ಕೊಂಡು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಧಿಕ್ಕಾರ